ಎಲ್ಲ ಕಾರ್ಯಕ್ರಮದ ನಮ್ಮ ಆತ್ಮೀಯರಾದಂಥ ಮಾಡಿದವರು ಹಾಗೂ ಮೀಡಿಯಾವರು ಕಾರ್ಯಕ್ರಮದಲ್ಲಿ ಕುತ್ಕೊಂಡಾಗ ಒಬ್ಬೊಬ್ಬರನ್ನು ತಿಂತಿರ್ತೀವಿ. ಕಾರ್ಯಕ್ರಮ ಭಾಷಣ ಕೇಳೋದು ಮನೆಗೆ ಮಕ್ಕಳು ಬರ್ತಾರ, ಬೇರೆ ಬೇರೆ ಬರ್ತಾರ ತಿಂತಿರ್ತೀವಿ. ಇಂಥದ್ರಲ್ಲಿ ಸಹಿತ ಎಲ್ಲರೂ ಇವತ್ತು ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿದಾಗ ಒಬ್ಬರು ನಿಮ್ಮ ಎಲ್ಲ ಅಭಿಪ್ರಾಯ ಪ್ರಕಟಿಸಿದರೆ ಅದರ ಮಾತನ್ನು ಕೇಳಿದೆ. ನಾನು ಆಯೋಜಕರ ಮಾತಾಡಬೇಕಾಗಿತ್ತು. ಪ್ರೇಮಾ ಸಿದ್ದರಾಜಂತವ್ರು ಮೊದಲು ಮಾತಾಡ್ತಾರೆ. ನಾನು ಟೈಮ್ ಜನರು ನೋಡಿದ್ರೆ ಮುಗಿಸಿದಾಗ 42 ನಿಮಿಷ ಕೊಡ್ತೀನಿ ಮಾಡಬೇಕು. ನಾನು 1980 ಮಟ್ಟದಲ್ಲಿ ಆಚೆ ಬಂದೆ. ಮಾದೇಗೌಡರು ಮಂತ್ರಿ ಆಗಿದ್ದರು, ಗುಂಡೂರಾಯ ಮುಖ್ಯಮಂತ್ರಿ ಆಗಿದ್ದರು. ಎಲ್ಲ ಹುಡುಗರು 31 ವರ್ಷ ಹುಡುಗರು. ಇವರ ರೂಮ ಚೀಫ್ ಸೆಕ್ರೆಟರಿ ಭುವನೇಶ್ವರ ಮಾದೇಗೌಡರು. ನಾವು ಗುಂಡೂರಾಯಿಗೆ ಅದಕ್ಕೂ ಭೇಟಿಯಾಗಿ ಹೋಗಬೇಕು. ಟೀಚರ್ ಸಮಸ್ಯೆ ಸ್ಟ್ರೈಕ್ ಮಾಡಿದ್ರು, ಭೇಟಿಯಾಗಿ ಹೋಗಬೇಕಾಗಿತ್ತು. ಭೇಟಿಯಾಗಿ ಬಂದಾಗ ಅವ್ರು ಮೀಟಿಂಗ್ ಮುಗಿಸಿ ಮೀಟಿಂಗ್ ಮುಗಿಸಿ ಬರ್ತಿದ್ರು. ನಾನು ಬಂದೆ, ಮಾದೇಗೌಡರು ನಿಂತಿದ್ರು. ಅವತ್ತ ನಮ್ಮ ಕಡೆ ಏನಾಗಿದೆ ಅಂದ್ರೆ ರಾಜ್ಯಪಾಲರ ಭಾಷಣ ಅಂತ ಡೈರೆಕ್ಟ್ಗೆ ಯಾವುದೋ ಒಂದು ವಾರ ಗ್ಯಾಪ್ ಇರ್ತಿದ್ರು. ಗ್ಯಾಪಿಂದ ಉತ್ತರ ಕರ್ನಾಟಕದವ್ರನ್ನ ಈ ಕಡೆಲ್ಲ ಟೂರಿಗೆ ಕರ್ಕೊಂಡು ಬರ್ತಿದ್ರು. ಫಾರೆಸ್ಟ್ ನಿಂತಿದ್ರು. ಅವರು ಟೂರಿಗೆ ಕರ್ಕೊಂಡು ಕೆಳಗೆ ಬಸ್ ನಿಂತಿದ್ರು. ಅವತ್ತವರು ಮಾದೇಗೌಡರು ಕಾಲರ್ ಕೋಟ್ ಹಾಕಿದ್ರು. ನನ್ನ ಕೋಟ್ ಮಾಡೋದು ನಿಂತಿದ್ರು. ಮುಂದಿನ ಅವರೆಲ್ಲರೂ ಬಂದರು. ಅದು ಕಾಲರ್ ಇಂದ ಸ್ವಲ್ಪ ಬರೆದಿತ್ತು. ಏನ್ರಿ ಗೌಡ್ರೆ, ನಿಮಗೆ ಇವತ್ತು ಎಲ್ಲ ಬೀಗರೆಲ್ಲ ಕೆಳಗೆ ಬಂದು ನಿಂತಾರೆ, ನೀವು ಹೊರಗೆ ಕಾಲ ಹಾಕೊಂಡಿಲ್ಲ ಅಂತಂದೆ. ಬಿಡಿಸ್ಕೊಂಡು ರೈತರಿಗೆ ಅಂತ ಅವ್ರು ಇಟ್ಕೊಂಡು ಹೋದವರು. ಹೋದ ನಂತರ ನೋಡಿ, ಮಾದೇಗೌಡರ ರಾಜಕಾರಣ, ಗುಂಡೂರಾಯ ರಾಜಕಾರಣ, ದೇವೇಗೌಡ ರಾಜಕಾರಣ, ಕಾಂಪಿಟೇಟಿವ್ ರಾಜಕಾರಣ, ದೇಶ ಅಂಥ ರಾಜಕೀಯ ರಾಜಕಾರಣ, ಅಂಥ ರಾಜಕಾರಣವನ್ನು ನಾನು ನೋಡಿದವ. ಇವತ್ತಿನ ರಾಜಕಾರಣದಲ್ಲಿ ಇರಲಿಕ್ಕೆ ಒಂದೊಂದ್ಸರಿ ನಮಗೆ ಅತ್ಯಂತ ಅಸಹ್ಯ ಅನಿಸಿದೆ, ಬೇಸರ ಅನಿಸಿದೆ, ನೋವು ಅನಿಸಿದೆ. ಆದರೂ ಸಹಿತ ಈ ಏನಂದ್ರೆ ಈ ರಾಜಕಾರಣ ಚಟ ಇದೆಯಲ್ಲ, ಇದು ಚಟ ಯಾರು ಹೊಡೆಯೋದಿಲ್ಲ ಅಂತ ಶ್ರೇಷ್ಠವಾದಂಥ ಮತ್ತು ಅತ್ಯಂತ ರೆಪ್ರೆಸೆಂಟ್ ವ್ಯಾಪಡಿಸಬೇಕು. ಅಲ್ಲಿ ಒಂದೊಂದು ಸಾರಿ ನಮಗೆ ಯಾಕಂದ್ರೆ ಒಂದು ಕೂತ್ಕೊಂಡಿಯಪ್ಪ ಇಲ್ಲ, ನಮ್ಮ ಶ್ರೀಕಂಠೇಗೌಡ ಇಲ್ಲದ ಶ್ರೀಕಂಠೇಗೌಡ ಯಾವುದಾದ್ರು ಮಾತಾಡೋದು